ಪಿತನ ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್. ಹಾಲೇಲುಯ್ಯ, ಹಾಲೇಲುಯ್ಯ. ಪ್ರಿಯರೇ, ಇದಾ ಮಗನೊಂದು ದಿನವನ್ನು ನಮಗೆ ದಯಪಾಲಿಸಿದ್ದಾರೆ. ದೇವರ ಹೊಸ ವಾಕ್ಯದೊಂದಿಗೆ ನಿಮ್ಮನ್ನು ದೇವರ ಅನುಗ್ರಹಿಸುತ್ತಾರೆ. ಇದಾ ಯೋಹನ್ನನ ಸುವಾರ್ತೆ 20ನೇ ಅಧ್ಯಾಯ 29ನೇ ವಾಕ್ಯ ಹೀಗೆ ಹೇಳುತ್ತಾರೆ, ನನ್ನನ್ನು ಯೇಸು ಅವನಿಗೆ, ನನ್ನನ್ನು ಕಂಡದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು, ಕಾಣದ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿಯನ್ನು ಕಂಡಂತ ಸಂತ ತೋಮಸನಿಗೆ ವಿಶ್ವಾಸವನ್ನು ಮೂಡಿಸಿತು. ಆದರೆ ಯೇಸು ಸ್ವಾಮಿ ತೋಮನಲ್ಲಿ ಹೇಳಿದರು, ಕಾಣದ ವಿಶ್ವಾಸಿಸುವರು ಭಾಗ್ಯವಂತರು. ಪ್ರಿಯ ಮಕ್ಕಳೇ, ಈ ವಿಶ್ವಾಸಕ್ಕೆ ನಾವು ತಲೆಬಾಗಬೇಕು. ಈ ವಿಶ್ವಾಸ ನನ್ನ ಜೀವನದಲ್ಲಿ ಇದೆಯಾ? ಈ ಕಾಣದ ವಿಶ್ವಾಸದಿಂದ ಒಂದು ಜೀವನದ ಮಾದರಿ ಕ್ರೈಸ್ತರಾದ ನಮ್ಮಲ್ಲಿ ಇದೆಯಾ? ಇದರರಿಗೆ ಕ್ರಿಸ್ತ ಯಾರೆಂದು ತೋರ್ಪಡಿಸಬೇಕಾದ ಜವಾಬ್ದಾರಿ ಪಡೆದವರಾಗಿದೆ ಕತ್ತೋಲಿಕರು. ಯಾಕೆಂದರೆ ಅವರಿಗೆಲ್ಲವನ್ನು ಸ್ವರ್ಗವನ್ನು ಪಡೆಯಬೇಕಾದರೆ ಯೇಸುವನ್ನು ತಿಳಿಯದ ಹೊರತು ಯಾರಿಗೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮೆಲ್ಲರ ಮಾನವ ಕುಲದ ಪಾಪಗಳನ್ನು ಪರಿಹರಿಸುವ ದೇವರು ಅವರ ಶರೀರ ರಕ್ತಗಳಿಂದ ಜಡಿಯಲ್ಪಟ್ಟು ದೇವರು ತನ್ನ ಅಮರ ಜೀವವನ್ನು ಕೊಟ್ಟದ್ದು ನಾವೆಲ್ಲರೂ ಉದ್ಧಾರವಾಗಲಿಕ್ಕೆ ಬೇಕಾಗಿ ಆಗಿದೆ. ಅದಕ್ಕೆ ಕಾಣದ ನಮಗೆ ವಿಶ್ವಾಸಿಸೋಣ, ಇದರರಿಗೆ ಸ್ವರ್ಗವನ್ನು ಪಡೆಯೋಣ, ದೇವರಿಗೆ ಮಹಿಮೆ ಸಲ್ಲಿಸಿ ಜೀವಿಸುವಂಥ ಈ ಲೋಕ ಜೀವನ. ಅದಕ್ಕಾಗಿ ಧೈರ್ಯವಾಗಿ ಯೇಸು ಸ್ವಾಮಿ ಹೇಗೆ ರಕ್ಷಕರಾಗಿದೆ ಎಂದು ಹೇಳಲಿಕ್ಕೆ ಪುನರುದ್ಧಾನಗೊಂಡದ ಯೇಸುವನ್ನು ಅನುಭವಿಸಬೇಕು. ಅದಕ್ಕಾಗಿ ನಿರೀಕ್ಷೆಯುಳ್ಳವರಾಗಿ ನಮಗೆ ಜೀವಿಸೋಣ. ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಶೇರ್ ಮಾಡಿ ಬೇಡುತ್ತಾ ಪಿತನ ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್.